ಈಗ ನೋಡಿ, ಶೋ ದಟ್ ದ ಫಾಲೋಯಿಂಗ್ ಸಿಸ್ಟಮ್ ಆಫ್ ಇಕ್ವೇಷನ್ ಡಸ್ ನಾಟ್ ಪೊಸೆಸ್ ಎನಿ ಸೊಲ್ಯೂಷನ್. 5x + 3y + 7z is equal to 5, 3x + 26y + 2z is equal to 9, 7x + 2y + 10z is equal to 5. ಇಲ್ಲಿ ಆಗ್ಮೆಂಟೆಡ್ ಮ್ಯಾಟ್ರಿಕ್ಸ್ ಬರ್ಕೋಬಿಡೋಣ. ಹೇಳಿ, ಎ ಆಗ್ಮೆಂಟೆಡ್ ಬಿ ಈಸ್ ಈಕ್ವಲ್ ಟು ಏನು? 5 ಎಕ್ಸ್ ಕೋಫಿಷಿಯಂಟ್, ವೈ ಕೋಫಿಷಿಯಂಟ್ ಏನು 3, ಝೆಡ್ ಕೋಫಿಷಿಯಂಟ್ ಏನು 7, ಈ ಕಡೆಗೆ 5. ನೆಕ್ಸ್ಟ್ ಹೇಳಿ, ಎಕ್ಸ್ ಕೋಫಿಷಿಯಂಟ್ ಏನು, ವೈ ಕೋಫಿಷಿಯಂಟ್ ಏನು 26, ಝೆಡ್ ಕೋಫಿಷಿಯಂಟ್ ಏನು 2, ಆಮೇಲೆ 7, 2, 10, 5. ಅರ್ಥ ಆಗ್ತಿದೆಯಲ್ವಾ? ಈಗ ನೆಕ್ಸ್ಟ್ ಏನು ಮಾಡಬೇಕಂದ್ರೆ, ನೀವು ಇದನ್ನ 0 ಮಾಡಿ, ಎರಡೂ ಇದನ್ನ ಏನು ತಗೊಳ್ಳಿ, ರೆಫರೆನ್ಸ್ ತಗೊಳ್ಳಿ. ಗೊತ್ತಾಗ್ತಿದೆಯಲ್ವಾ? ಈಗ ಇದರಲ್ಲಿ ಏನಿದೆ ನಂಬರು, ರೆಫರೆನ್ಸ್ 1 ಇಲ್ಲ, ಬೇರೆ ನಂಬರ್ ಇದೆ. ಈಗ ಏನು ಮಾಡ್ಬೇಕು ಹೇಳಿ, -3/5 ಮಾಡ್ಕೊಳ್ಳಿ. ಏನು ಮಾಡ್ಕೋತೀರಾ? ಇದು ಬೇಕಾದ್ರೆ ಡೈರೆಕ್ಟಾಗೇ ಮಾಡ್ಬೋದು. ಹೆಂಗೆ ಅಂದರೆ R2 ರಿಪ್ಲೇಸ್ ಬೈ, ಅರ್ಥ ಆಗ್ತಿದೆಯಲ್ವಾ? ಫಸ್ಟ್ ಏನು 5R2 - 3R1, ಅದು ಡೈರೆಕ್ಟಾಗಿ ಮಾಡ್ಬೋದು. ಬೇಡ, ಮಾಮೂಲು ಮಾಡೋಣ, ಸರಿನಾ? ಹೇಳಿ. ಅಂದರೆ 3ನ 0 ಮಾಡೋದು ಯಾವ ಥರ? -3/5. ಅರ್ಥ ಆಯ್ತಲ್ವಾ? ಇಲ್ಲಿ ರೆಫರೆನ್ಸ್ ರೋನ ಫಸ್ಟ್ ಬರ್ಕೊಳ್ಳಿ. ರೆಫರೆನ್ಸ್ ಯಾವ ರೋ? ಇಲ್ಲಿ ಮೇಲ್ಗಡೆ R1 ಬರ್ಕೊಳ್ಳಿ. ಅರ್ಥ ಆಗ್ತಿದೆಯಲ್ವಾ? 0 ಮಾಡ್ತಿರೋದು ರೋ ಯಾವುದು? R2 ಕೆಳಗಡೆ ಬರ್ಕೊಳ್ಳಿ. ಅರ್ಥ ಆಗ್ತಿದೆಯಲ್ವಾ? ಈಗ R2 ರಿಪ್ಲೇಸ್ ಬೈ ಅಂತ ಬರೀರಿ. ಏನಂತ ಬರೀತೀರಾ? ಪ್ಲಸ್ ಬೈ. ಫಸ್ಟ್ ಇದನ್ನ ಇಲ್ಲಿ ಬರ್ಕೊಳ್ಳಿ, ರೀಪ್ಲೇಸ್ ಬೈ ಬರೆದು ಇದನ್ನ ಮಲ್ಟಿಪ್ಲೈ ಮಾಡಿ. 5 × R2 ಆಗುತ್ತೆ, ಇದು -3 × R1. ನೆಕ್ಸ್ಟು +7ಗೆ -7/5. ಗೊತ್ತಾಗ್ತಿದೆಯಲ್ವಾ? ರೆಫರೆನ್ಸ್ ಯಾವರು? R1. 0 ಮಾಡ್ತಿರೋದು 7 ಯಾವರು? R3. ಹೇಳಿ, R3 ರಿಪ್ಲೇಸ್ ಬೈ 5R3 - 7R1. ಗೊತ್ತಾಗ್ತಿದೆಯಲ್ವಾ? ಇದನ್ನ ಕ್ಲೋಸ್ ಮಾಡೋಣ. ಇದು ರಫ್ ವರ್ಕು ಎಕ್ಸಾಮಲ್ಲಿ ಮಾಡೋಕ್ಕೆ ಹೋಗಬೇಡಿ, ಸರಿನಾ? ಇದೆಲ್ಲ ಮಾಡೋಕ್ಕೆ ಹೋಗಬೇಡಿ, ಡೈರೆಕ್ಟಾಗಿ ಈ ಆಪ್ರೇಷನ್ನ ಬರಿಬೇಕು. ಮಾಡಿದ್ರು ಪೆನ್ಸಿಲಲ್ಲಿ ಮಾಡಿ ಬರೀರಿ, ಆಯ್ತಲ್ವಾ? ಈಗ ಹೇಳಿ, ಏನು ಬರಿಬೇಕಿಲ್ಲಿ? R2 ರಿಪ್ಲೇಸ್ ಬೈ 5R2 - 3R1, ಆಮೇಲೆ 5R3 - 7R1. ಇಲ್ಲಿ ನಾವು ರಿಪ್ಲೇಸ್ ಮಾಡ್ತಾ ಇರೋದು ಯಾವ್ದ್ಯಾವುದು ಹೇಳಿ? R2 ಮತ್ತು R3ನ. ಗೊತ್ತಾಗ್ತಿದೆಯಲ್ವಾ? R1 ಹಂಗೆ ಇಟ್ಕೊಳ್ಳಿ. ಏನು ಬರುತ್ತೆ? 5 3 7 5. ಕರೆಕ್ಟ್ ಅಲ್ವಾ? ಇಲ್ಲೇನಿದೆ? 5R2 - 3R1 ಅಂದ್ರೇನು? ಕೋಲನ್ ಹೇಳಿ. R2 ರಿಪ್ಲೇಸ್ ಬೈ ಇದೆಯಲ್ಲ, ಅದನ್ನ ಇಲ್ಲಿ ಬರ್ಕೊಳ್ಳಿ, ಆಯ್ತಲ್ವಾ? R3 ರಿಪ್ಲೇಸ್ ಬೈ ಇರೋದೇನು? -7R1. ಇದನ್ನ ಯಾವ ಥರ ಕ್ಯಾಲ್ಸಿಲ್ ಟೈಪ್ ಮಾಡಬೇಕು? 5B - 5C - 7. ಇದೆಲ್ಲ ರಫ್ ವರ್ಕು. ಗೊತ್ತಾಗ್ತಿದೆಯಲ್ವಾ? ಕ್ಯಾಲ್ಸಿಲಿ ಏನು ಟೈಪ್ ಮಾಡಬೇಕೀಗ? 5B - 3A 5C - 7. ಇದನ್ನ ಟೈಪ್ ಮಾಡೋಣ ಅಲ್ವಾ? ಈಗ ನೋಡ್ಕೊಳ್ಳಿ. ನೋಡಿ, AC ಹೊಡೆದ್ಬಿಡಿ. 5Bಗೆ ಆಲ್ಫಾ ಹೊಡೆದು ಇದು ಹೊಡಿಬೇಕು, B ಬರುತ್ತೆ. -3 ಆಲ್ಫಾ ಹೊಡೆದು ಯಾವುದು ಹೊಡಿಬೇಕು? ಇದು ಹೊಡಿಬೇಕು, A ಬರುತ್ತೆ. ಆಲ್ಫಾ ಇಂಟೆಗ್ರಲ್ 5 ಆಲ್ಫಾ ಹೊಡೆದು ಇದು ಹೊಡೀರಿ, C ಬರುತ್ತೆ. -7 ಆಲ್ಫಾ ಹೊಡೆದು ಇದು ಹೊಡೀರಿ, A ಬರುತ್ತೆ. ಕರೆಕ್ಟ್ ಅಲ್ವಾ? ಕ್ಯಾಲ್ಕುಲೇಟ್. ಈಗ B ಏನು? ಫಸ್ಟ್ ಕಾಲಮಲ್ಲಿ B ಏನು? 3 ಮತ್ತು A ಏನು? 5, C ಏನು? 7. ಅದನ್ನ ಟೈಪ್ ಮಾಡಿ.
ಬಿ ಕೇಳ್ತಾ ಇದೆ 3, ಎ 5, ಸಿ ಏನು 7. ಆನ್ಸರ್ 5b - 3a ಅಂದರೆ 0. ಇಲ್ಲಿ 0 ಹಾಕಿ. ಆಮೇಲೆ 5c - 7a ಅಂದರೆ 0, ಇಲ್ಲಿ 0 ಹಾಕಿ. ಆಮೇಲೆ ಸೆಕೆಂಡ್ ಕಾಲಮಲ್ಲಿ ಬಿ ಏನು 26, ಎ ಏನು 3, ಸಿ ಏನು 2. ಈಕ್ವಲ್ ಹೊಡೀರಿ. ಬಿ ಎಷ್ಟು 26, ಎ ಎಷ್ಟು 3, ಸಿ ಏನು 2. ಆನ್ಸರ್ ಏನು -11. 121 - 11. ಈಗ ಥರ್ಡ್ ಕಾಲಮಲ್ಲಿ ಬಿ ಏನು 2, ಎ ಏನು, ಸಿ ಏನು 10. ಹೊಡೀರಿ. ಬಿ 2, ಎ 7, ಸಿ 10. ಆನ್ಸರ್ ಏನು ಬಂತು -11, 1. ಈಗ ಫೋರ್ತ್ ಕಾಲಮಲ್ಲಿ ಬಿ ಏನು, ಎ ಏನು 5, ಸಿ ಏನು 5. ಹೇಳಿ. ಬಿ ಏನು 9, ಎ ಏನು 5, ಸಿ ಏನು 5. ಆನ್ಸರ್ ಏನು ಬರುತ್ತೆ 30 - 10. 30 - 10 ಕರೆಕ್ಟಾ? ಈಗ ನೆಕ್ಸ್ಟಿಗೆ ಯಾವುದನ್ನ 0 ಮಾಡಬೇಕು? -11ನ 0 ಮಾಡಬೇಕು. ರೆಫರೆನ್ಸ್ ಯಾವ್ದು ತೊಗೋಬೇಕು? 121ನ ರೆಫರೆನ್ಸ್ ತೊಗೋಬೇಕು. ಅರ್ಥ ಆಗ್ತಿದೆಯಲ್ವಾ? ಈಗ ನೋಡಿ, ಇದನ್ನ 0 ಮಾಡೋದು ಯಾವ ಥರ? ಈಗ ನೋಡಿ, ಇದು ರೆಫರೆನ್ಸ್ 1 ಇಲ್ಲ, ಅದಕ್ಕೆ ಏನು ಮಾಡಬೇಕು? -11 ಇದ್ದರೆ +11 ಡಿವೈಡ್ ಬೈ 121. 11/121 ಅಂದರೆ ಏನು? ಕ್ಯಾಲ್ಸಿಲ್ ಮಾಡಿ. 11/121 11/120 1/11 ಬರುತ್ತೆ. ಅರ್ಥ ಆಗ್ತಿದೆಯಲ್ವಾ? ಇಲ್ಲಿ 1/11 ಬರ್ಕೊಳ್ಳಿ. ಇಲ್ಲಿ 0 ಮಾಡ್ತಿರೋದು -11ಗೆ. ಅರ್ಥ ಆಗ್ತದೆ? ರೆಫರೆನ್ಸ್ ತೊಗೋತಾ ಇರೋದು 121. ಇಲ್ಲಿ ರೆಫರೆನ್ಸ್ ಸ್ಟಾರ್ ಇದೆಯಲ್ಲ, ಯಾವ ರೋ? ಸೆಕೆಂಡ್ ರೋನ ಮೇಲ್ಗಡೆ ಫಸ್ಟ್ ಬರ್ಕೊಳ್ಳಿ. ಇಲ್ಲಿ R2 ಅಂತ. ಇಲ್ಲಿ 0 ಮಾಡ್ತಿರೋದು -11 ಅಲ್ವಾ? ಅದು ಯಾವ ರೋದು? R3ನ ಕೆಳಗಡೆ ಬರ್ಕೊಳ್ಳಿ. ಈಗ ಫಸ್ಟ್ ಏನು ಮಾಡಬೇಕು? R3 ರೀಪ್ಲೇಸ್ ಬೈ ಅಂತ ಬರ್ಕೋಬೇಕು. ಹೇಳಿ. 11 × R3 ಪ್ಲಸ್ ಇಲ್ಲೇನಿದೆ ಅದು 1 × R2 ಅಂದರೆ R2. ಆ ಥರನೂ ಬರಿಬೋದು, ಏನೂ ಪ್ರಾಬ್ಲಮ್. 121 R3 ಪ್ಲಸ್ 11 R2 ಬೇಕಾದರೂ ಬರ್ಕೋಬೋದು. ಹೇಳಿ. ಆನ್ಸರ್ ಏನು? ಇಲ್ಲಿ ರೀಪ್ಲೇಸ್ ಏನು ಮಾಡಬೇಕು? R3 ರೀಪ್ಲೇಸ್ ಬೈ 11 R3 ಪ್ಲಸ್ R2. ಗೊತ್ತಾಗ್ತಿದೆಯಲ್ವಾ? ಈಗ ನೆಕ್ಸ್ಟ್ ಏನು ಮಾಡಬೇಕು ಹೇಳಿ? ಕ್ಯಾಲ್ಸಿಲಿಗೆ ಏನು ಟೈಪ್ ಮಾಡಬೇಕು? ಇಲ್ಲಿ ಯಾವುದ್ಯಾವುದು ಸೇಮು? R1 ಮತ್ತು R2ನ ಹಂಗೆ ಇಟ್ಕೋಬೇಕು. ಅಂದರೆ 5 3 7 5 0 121 -11 30. ಅರ್ಥ ಆಗ್ತಿದೆಯಲ್ವಾ? ಈಗ ಕ್ಯಾಲ್ಸಿಲಿ ಏನು ಟೈಪ್ ಮಾಡ್ಕೋಬೇಕು? 11 R3 ಪ್ಲಸ್ R2. R3 ರೀಪ್ಲೇಸ್ ಬೈ. ಅರ್ಥ ಆಗ್ತಿದೆಯಲ್ವಾ? ಇದನ್ನ ಕ್ಯಾಲ್ಸಿಲಿ ಯಾವ ಥರ ಟೈಪ್ ಮಾಡಬೇಕು? ಪ್ಲಸ್ ಬಿ. ಅರ್ಥ ಆಗ್ತಿದೆಯಲ್ವಾ? ಇದನ್ನ ಟೈಪ್ ಮಾಡ್ಕೊಳ್ಳೋಣ. 11C ಪ್ಲಸ್ ಬಿನ ಹೇಳಿ. 11C ಪ್ಲಸ್ ಬಿ. ಕ್ಯಾಲ್ಕುಲೇಟ್. ಹೇಳಿ. ಏನು ಕೇಳ್ತಾ ಇದೆ? ಸಿ. ಫಸ್ಟ್ ಕಾಲಮಲ್ಲಿ ಸಿ ಏನು, ಬಿ ಏನು, ಅದನ್ನ ಟೈಪ್ ಮಾಡಿ. ಹೇಳಿ. 0 0. ಆನ್ಸರ್ ಏನು? 0 ಬರ್ತಾ ಇದೆ. ಬರ್ಕೋಬಿಡೋಣ. ಸೆಕೆಂಡ್ ಕಾಲಮಲ್ಲಿ ಸಿ ಏನು, ಬಿ ಏನು ನೋಡಿ. ಸಿ -11, ಬಿ ಏನು 121. ಆನ್ಸರ್ ಏನು ಬಂತು? 0. ಬರೆದ್ಬಿಡೋಣ. ಇದು ಅರ್ಥ ಆಗ್ತಿದೆಯಲ್ವಾ? ಥರ್ಡ್ ಕಾಲಮಲ್ಲಿ ಸಿ ಏನು,
1 ಬಿ ಏನು -11 ಏನು ಬರ್ತಾ ಇದೆ ಆನ್ಸರು 0 ಬರ್ಕೋಬಿಡಿ. ಈಗ ಫೋರ್ತ್ ಕಾಲಮಲ್ಲಿ ಸಿ ಏನು -10 ಬಿ ಏನು 30 -80 ಅರ್ಥ ಆಗ್ತಿದೆಯಲ್ವಾ? ಈಗ ಹೇಳಿ ರ್ಯಾಂಕ್ ಆಫ್ ಎ ಏನು 2 ಅಲ್ವಾ? ಇದು ಕ್ಲೋಸ್ ಮಾಡಿ. ರ್ಯಾಂಕ್ ಆಫ್ ಎ ಅಂದರೆ ಯಾವ್ದನ್ನ ಕ್ಲೋಸ್ ಮಾಡಬೇಕು? ಇದನ್ನ ಕ್ಲೋಸ್ ಮಾಡಿ. ಎಷ್ಟು ರೋ ಇದೆ? ನಾನ್ ಝೀರೋ 2 ಇದೆ. ರ್ಯಾಂಕ್ ಆಫ್ ಎ ಏನು? ರ್ಯಾಂಕ್ ಆಫ್ ಎ ಇಷ್ಟು ಬಿ ಎಷ್ಟು? ಎನ್ ಎಷ್ಟು? ಕರೆಕ್ಟ್ ಅಲ್ವಾ? ಇಲ್ಲಿ ರ್ಯಾಂಕ್ ಆಫ್ ಎ ಈಕ್ವಲ್ ಟು ರ್ಯಾಂಕ್ ಆಫ್ ಎ ಆಗ್ಮೆಂಟೆಡ್ ಬಿ ಆಗುತ್ತಾ? ರ್ಯಾಂಕ್ ಆಫ್ ಎ ನಾಟ್ ಈಕ್ವಲ್ ಟು ಹೇಳಿ ದ ಸಿಸ್ಟಮ್ ಈಸ್ ಸಿಸ್ಟಮ್ ಆಫ್ ಈಕ್ವೇಷನ್ಸ್ ಅಂತ ಬೇಕಾದರೂ ಬರ್ಬೋದು. ಈಸ್ ನಾಟ್ ಕನ್ಸಿಸ್ಟೆಂಟ್ ಅಥವಾ ಇನ್ಕನ್ಸಿಸ್ಟೆಂಟ್. ಇನ್ಕನ್ಸಿಸ್ಟೆಂಟ್ ಅಂದರೆ ಡಸ್ ನಾಟ್ ಪೊಸೆಸ್ ಎನಿ ಸೊಲ್ಯೂಷನ್ ಅಂತ ಬರ್ಬೋದು. ಗೊತ್ತಾಗ್ತಿದೆ? ಅಷ್ಟು ಬರೆದ್ರೆ ಸಾಕು. ಇನ್ಕನ್ಸಿಸ್ಟೆಂಟ್ ಇದ್ದರೆ ಡಸ್ ನಾಟ್ ಪೊಸೆಸ್ ಎನಿ ಸೊಲ್ಯೂಷನ್. ಇದು ಕ್ವಶನ್ ಕೇಳಿರೋದೇನು? ಶೋ ದಟ್ ಫಾಲೋಯಿಂಗ್ ಸಿಸ್ಟಮ್ ಈಕ್ವೇಷನ್ ಡಸ್ ನಾಟ್ ಪೊಸೆಸ್ ಎನಿ ಸೊಲ್ಯೂಷನ್ ಅಂದರೆ ಬರೀ ಇನ್ಕನ್ಸಿಸ್ಟೆಂಟ್ ಅಂತ ತೋರಿಸಿದ್ರೆ ಸಾಕು. ಗೊತ್ತಾಯ್ತಲ್ವಾ? ಥ್ಯಾಂಕ್ ಯು.